ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ, ತುಂಬಾ ಜನಗಳು ನೀವು ಕಾಯ್ತಾ ಇರೋದು ಹಾಗೆ ಕಮೆಂಟ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಆಗಿದೆ ಅಂತೆ. ಅಂದ್ರೆ 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಕೊಡ್ತಾರಂತೆ. ಯಾಕಂದ್ರೆ ಹೊಸದಾಗಿ ಈಗ ಸಿಎಂ ಬದಲಾವಣೆ ಆಯ್ತು ಅಲ್ವಾ. ನಮ್ಮ ಮುಖ್ಯಮಂತ್ರಿಗಳಾದಂತ, ಈಗ ಮಾಜಿ ಮುಖ್ಯಮಂತ್ರಿಗಳಂತಾನೆ ಹೇಳ್ಬೇಕು, ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು. ಸೊ ಅವರು ಬದಲಾಗಿ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಿರುವಂತದ್ದು. ಸೊ ಹೊಸದಾಗಿ ಅಧಿಕಾರಕ್ಕೆ ಬಂದಾಗ ಯಾವುದೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಏನಾದ್ರೂ ಒಂದು ಯೋಜನೆಗಳಲ್ಲಿ ಬದಲಾವಣೆ ಮಾಡುವಂತೂ ಖಂಡಿತವಾಗ್ಲೂ ಅದು ಸಹಜನೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಇದ್ದದನ್ನ 5,000 ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರ. ಸೊ ನಿಮ್ಗೆ ಯಾಕೆ ಈ ಡೌಟ್ ಬಂತು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಕೇಳ್ತಾ ಇರ್ತೀರಾ ನ್ಯೂಸ್ಗಳಲ್ಲೂ, ಅದರಲ್ಲಿ ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಅಲ್ಲಿ ಇದು ತುಂಬಾನೇ ವೈರಲ್ ಆಗ್ತಾ ಇದೆ. 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಏನು ಸಾಮಾನ್ಯ ವರ್ಗದವ್ರಿಗೆ ಅಂದ್ರೆ ಜನರಲ್ ಕೆಟಗರಿದವ್ರಿಗೆ ಕೊಡ್ತಾರಂತೆ. ಇನ್ನು SC/ST ಅವರಿಗೆ 25,000 ರೂಪಾಯಿವರೆಗೂ ಕೊಡ್ತಾರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸರ್ ಅವರೇ ಮೀಡಿಯಾದಲ್ಲಿ ಹೇಳಿರೋದನ್ನ ಒಂದು ವಿಡಿಯೋ ಕ್ಲಿಪ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜವಾಗ್ಲೂ ಸತ್ಯನಾ ಅಥವಾ 100% ಇದು ಫೇಕ್ ನ್ಯೂಸ್ ಅಂತ ಹೇಳಿ ತಿಳಿದುಕೊಳ್ಳೋಕೋಸ್ಕರನೇ ತುಂಬಾ ಜನಗಳು ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ. ದಯವಿಟ್ಟು ಕ್ಷಮೆ ಇರಲಿ. ಇದರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಬೇಡಿ. 5,000 ರೂಪಾಯಿ ತಗೋಬೇಕು ಅಂತ ಹೇಳಿದ್ರೆ ಅಂತ ಹೇಳಿ, ಸೊ ದಯಮಾಡಿ ಕೂಡ ಯಾರು ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಫಸ್ಟ್ ಮತ್ತು ಇವತ್ತಿನ ಮಾಹಿತಿ ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಯಾಕೆ ಹಿಂಗೆ ನೀವು ಅಲ್ದಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದೆಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಹೇಳಿ, ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ. ನನ್ನ ವಿಡಿಯೋದಲ್ಲಿ ಕೂಡ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳುವಂಥದ್ದು. ಸೊ ಫುಲ್ ವಿಡಿಯೋ ನೋಡಿ ಫುಲ್ ಇನ್ಫಾರ್ಮೇಶನ್ನ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ಟೋಟಲ್ 60,000 ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿ ಬರ್ತಾ ಇತ್ತು. ಸೊ ಇತ್ತೀಚೆಗೆ ನಿಮಗೆ ಈಗ ಎಲ್ಲಾ ಕಡೆ ನ್ಯೂಸ್ ಬರ್ತಾ ಇರೋದೇನು 5,000 ರೂಪಾಯಿ ಕೊಡ್ತಾರೆ ಅಂತಲ್ವಾ. ಸೊ ಯಾಕೆ ಈ ನ್ಯೂಸ್ ಅನ್ನು ಹಾಕ್ತಾ ಇದಾರೆ ಅಂತ ಹೇಳ್ತೀನಿ ಮೊದಲು ನೋಡಿ. ಸೊ ಅದಕ್ಕಿಂತ ಮುಂಚೆ ಅದು ಪಕ್ಕಾ ಫೇಕ್ ನ್ಯೂಸ್, ಅದನ್ನ ಯಾರು ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನಂಬಲಿಕ್ಕೆ ಹೋಗಬೇಡಿ, ಯಾರು ಎಲ್ಲ ಅರ್ಜಿಯನ್ನು ಹಾಕಕ್ಕೆ ಹೋಗಬೇಡಿ. ಇದು ಗೌರ್ಮೆಂಟ್ ನಿಂದ ಖಂಡಿತವಾಗ್ಲೂ ಅನೌನ್ಸ್ ಆಗೇ ಇಲ್ಲ. ಇದು ಅಧಿಕೃತವಾಗಿ ಏನು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಸಾಹೇಬರು ಏನಿದ್ದಾರೆ ಅವರು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗಾದ್ರೆ ನಿಮ್ಗೆ ಏನ್ ಅನಿಸುತ್ತೆ ಕೂಡ, ಕಣ್ಣಾರೆ ನೋಡಿದ್ದೀವಿ ನಾವು, ಕಿವಿಯಾರೆ ಕೇಳಿದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ಮಾತಾಡಿದ್ದಾರೆ 5,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಎಡಿಟಿಂಗ್ ಮಾಡಿರ್ತಾರೆ. ಸೊ ಯಾವ ತರ ಎಡಿಟಿಂಗ್ ಮಾಡ್ತಾರೆ ಅಂತಾನು ಹೇಳ್ತೀನಿ ನೋಡಿ. ಯಾವುದೇ ವರ್ಷದಲ್ಲಿ ಯಾವುದೋ ಒಂದು ದಿನದಲ್ಲಿ ಯಾವುದೋ ಒಂದು ಯೋಜನೆಗೆ ಅವರು ಬಾಯ್ಬಿಟ್ಟು ಹೇಳ್ತಾರೆ, ಏನೋ 5,000 ರೂಪಾಯಿ ಮಹಿಳೆಯರ ಖಾತೆಗೆ, SC/ST ಅವರಿಗೆ 25,000 ರೂಪಾಯಿ ಅಂತ ಹೇಳ್ತಾರೆ. ಬೇರೆ ಯಾವುದೋ ಯೋಜನೆ ಬಗ್ಗೆ ಅವರು ಮಾತಾಡಿರ್ತಾರೆ. ಸೊ ಈ ಕಂಟೆಂಟ್ ಕ್ರಿಯೇಟರ್ಸ್ ಯಾರಿದಾರಲ್ಲ ಅವ್ರು ಏನ್ ಮಾಡ್ತಾರೆ, ಅದನ್ನ ಎಡಿಟ್ ಮಾಡಿ ಆ ಗೃಹಲಕ್ಷ್ಮಿ ಅನ್ನೋ ಒಂದು ವರ್ಡನೇ ಇರೋದಿಲ್ಲ. ಎಲ್ಲಾ ಮಹಿಳೆಯರಿಗೂ 5,000 ರೂಪಾಯಿ ಇಷ್ಟೇ ಕೇಳೋದು. ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಇಷ್ಟು ಮಾತ್ರ ಹೇಳ್ತಾರೆ. ಹಿಂದಿನಿಂದ ಏನ್ ಹೇಳ್ತಾರೋ ಅದೆಲ್ಲ ಫೇಕ್ ಆಗಿರುತ್ತೆ. ಸೊ ಅದನ್ನ ಎಡಿಟ್ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪ್ರತಿ ಗೃಹಲಕ್ಷ್ಮಿ ಯೋಜನೆಗೆ ಇನ್ನು ಮುಂದೆ 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಬಂದು ಬಿಡುತ್ತೆ. ಸೊ ನಿಮ್ಗೆ ಹಾಗಾಗಿ ನೀವು ಅಪ್ಲಿಕೇಶನ್ ಕ್ಲಿಕ್ ಮಾಡಿ, ನಾವು ಲಿಂಕ್ ಕೊಡ್ತೀವಿ ಅಂತೇಳಿ ಅವ್ರೇನಾದ್ರೂ ಒಂದು ಲಿಂಕ್ ಕೊಟ್ಟಿದ್ರೆ ಅದನ್ನ ಯಾರು ಕೂಡ ಕ್ಲಿಕ್ ಮಾಡಕ್ ಹೋಗಬೇಡಿ. ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ. ಹಾಗಾಗಿ ಯಾರು ಕೂಡ ಲಿಂಕ್ನ ಒತ್ತಲಿಕ್ಕೆ ಹೋಗಬೇಡಿ. 5,000 ರೂಪಾಯಿ ಸಿಗುತ್ತೆ ಅಂತ ಅರ್ಜಿ ಹಾಕ್ಬೇಕಂತ ಹೇಳ್ಬಿಟ್ರೆ ಇಲ್ಲಿಗೆ ಇವತ್ತಿನ ಕನಸನ್ನು ಬಿಟ್ಬಿಡಿ. ಓಕೆನಾ? ಅದೆಲ್ಲ ಪಕ್ಕಾ ಸುಳ್ಳು ಮಾಹಿತಿ. ಅದು ನಿಜ ಆಗಿದ್ರೆ ಸೊ ಅವ್ರಿಗಿಂತ ಮುಂಚೆ ನಾನೇ ಬಂದು ವಿಡಿಯೋ ಮಾಡ್ತಾ ಇದ್ವಲ್ವಾ. ಸೊ ಅವ್ರಿಗಿಂತ ಮುಂಚೆ ಅವ್ರಿಗೆ ಸಿಗುತ್ತಿಲ್ಲ ನೋಟಿಫಿಕೇಶನ್, ಅವ್ರಿಗಿಂತ ಸಿಗೋದಿಲ್ಲ ಬಿಡಿ. ಗೌರ್ಮೆಂಟಿಂದ ನಮಗಂತೂ ಮಾಹಿತಿ ಸಿಕ್ಕಿರುತ್ತೆ. ಯಾಕಂದರೆ ನಾವು ಹೊಸದಾಗೇನು ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ನಿಮಗೆ ಉಪಯೋಗ ಆಗುವಂಥ ಮಾಹಿತಿ ಬಂತು ಅಂದರೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಪೇಷನ್ಸಿಂದ ಕಾಯಬೇಕು ಅಷ್ಟೇ. ಸೊ ಇವಾಗ ನಿಮಗೆ ಹೋಪ್ ಎಲ್ಲ ಡೌಟ್ಸ್ಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸದಾಗಿ ಏನು ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಖುಷಿತಂತ ಅನ್ನೋದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು, ಸೊ ಅವರು ಬಂದು ಬದಲಾವಣೆ ಏನು ಮಾಡಿದ್ದಾರಪ್ಪ ಈಗ ಅಧಿಕಾರಕ್ಕೆ ಬಂದು ಅಂತ ಕೇಳೋದಾದರೆ, ಇಷ್ಟು ದಿನ ಏನು 5 ಯೋಜನೆಗಳಿತ್ತು ಅದು ಹಾಗೇ ಇದೆ. ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಆಗಿರಲಿ, ಯುವ ನಿಧಿ ಆಗಿರಲಿ, ಅಥವಾ ಮತ್ತೊಂದು ಇನ್ನೇನು ಅನ್ನಭಾಗ್ಯ ಯೋಜನೆ ಆಗಿರಲಿ, ಇದುವರೆಗೂ ಹೇಗೆ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ 30ನೇ ಕಂತಿನ ಯಾರಿಗಾದರೂ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ.
ಐ ಹೋಪ್ 90% ಜನಗಳಂತೂ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಬಂದಿಲ್ಲ ಅಂತಂದರೆ ಈಗ ಸದ್ಯದಲ್ಲಿ 3-4 ದಿನದಲ್ಲಿ ಮತ್ತೆ ಬಿಡುಗಡೆ ಆಗುತ್ತೆ, ಪ್ರಾರಂಭ ಮಾಡ್ತೀವಿ ಅಂತಲೂ ಹೇಳ್ತಾರೆ. 30ನೇ ಕಂತು ಯಾರದೆಲ್ಲ ಪೆಂಡಿಂಗ್ ಇತ್ತು ಅವ್ರದ್ದು ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ. ಇನ್ನೇನು 31ನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗುತ್ತೆ ಈ ಸಲ. ಸೊ ಯಾರೇ ವಿಡಿಯೋ ಮಾಡಿ ಹಾಕಲಿ ಬಂದುಬಿಡುತ್ತೆ ನಾಳೆ ನಾಡಿದ್ದು ಅಂತಂದರೆ 31 ಅಂದರೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಧಿಕಾರಕ್ಕೆ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೋತಾ ಇದ್ದಾರೆ. ಹಾಗಾಗಿ ಮೇ ಬಿ ಇನ್ನೇನು ಒಂದು 15 ದಿನ ನಿಮಗೆ 31ನೇ ಕಂತಿನ ಹಣ ಬರೋದು ಡೌಟಾ. ಸೊ ಇದು ಪಕ್ಕಾ ಮಾಹಿತಿ ಇರುವಂಥದ್ದು. ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಇನ್ನೊಂದು ಯೋಜನೆಯನ್ನು ಜಾರಿಗೆ ತಂದಿರೋದಂಥದ್ದು ಅಂದರೆ ಶಕ್ತಿ ಯೋಜನೆ. ಇದು ಶಕ್ತಿ ಯೋಜನೆ ಮೊದಲಿಗೆ ಮಹಿಳೆಯರಿಗೆ ಮಾತ್ರ ಬಸ್ ಪ್ರಯಾಣ ಉಚಿತವಾಗಿತ್ತು. ಈಗ ಇದನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮ ಸ್ಕೂಲಿಗೆ ಹೋಗುವಂಥ ಗಂಡ ಐಕ್ಳಿಗೆ ಅಂದರೆ ಹುಡುಗರಿಗೂ ಮತ್ತು ಕಾಲೇಜ್ಗೆ ಹೋಗುವಂಥ ಹುಡುಗರಿಗೂ ಸಹ ಇದನ್ನು ಉಚಿತವಾಗಿ ಬಸ್ ಪ್ರಯಾಣನ ಉಚಿತವಾಗಿ ಮಾಡಿದ್ದಾರೆ. ಅವರು ಇನ್ನು ಮುಂದೆ ಮೊದಲನೇದಾಗಿ ಹೇಗೆ ಉಚಿತ ಬಸ್ ಪಾಸ್ ತೋರಿಸಿ ಪ್ರಯಾಣ ಮಾಡ್ತಿದ್ರು, ಹಾಗೆ ಇನ್ನು ಆಧಾರ್ ಕಾರ್ಡನ್ನು ತೋರಿಸಿ ಅವರು ಅಧಿಕೃತವಾಗಿ ಇನ್ನು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು. ಓಕೆನಾ. ಸೊ ಇದು ಮಾತ್ರ ಚೇಂಜ್ ಆಗಿರುವಂಥದ್ದು ಹೊರತು ಬೇರೆ ಏನೂ ಚೇಂಜ್ ಆಗಿಲ್ಲ. ಸೊ ಅಂದರೆ 5,000 ರೂಪಾಯಿ 2,000 ರೂಪಾಯಿ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. 2,000 ರೂಪಾಯಿ ತಿಂಗಳು ಏನು ಬರ್ತಿತ್ತು ಅದೇ 2,000 ರೂಪಾಯಿ ಬರುವಂಥದ್ದು. ಬರೋದು 2,000 ರೂಪಾಯಿನ ಕರೆಕ್ಟಾಗಿ ಕೊಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇಲ್ಲಿ ಯಾರು ಕೂಡ 5,000 ರೂಪಾಯಿನ ಕೇಳ್ತಾಯಿಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ ಬಯೋಮೆಟ್ರಿಕ್ ಅಂದರೆ ತಂಬು ಕೊಟ್ಟರೆ ಗೃಹಲಕ್ಷ್ಮಿ ದುಡ್ಡು ಬರೋದು ಅಂತ ಹೇಳಿ ನಾನು ನ್ಯೂಸ್ ಮಾಡಿದ್ದೆ ಅಲ್ವಾ, ಅದು 100% ಸತ್ಯ. ಅದರಲ್ಲಿ ಇನ್ನೂ ಏನೂ ಬದಲಾವಣೆ ಆಗಿಲ್ಲ. ಬಯೋಮೆಟ್ರಿಕ್ ನೀವು ಕೊಡೋಕ್ಕೆ ಹೋಗಬೇಕು. ತಂಬು ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ಅಂತ ಕೇಳಿದರೆ ನೀವು ದುಡ್ಡು ಕೊಟ್ಟು ಕಟ್ಟಬೇಕಾ, ಇವಾಗ ಅದು ಎಷ್ಟು ದುಡ್ಡು ಕಟ್ಟಬೇಕು, ಯಾವಾಗಲಿಂದಲೇ ಸಿಸ್ಟಮ್ ಅದು ಜಾರಿಗೆ ಬರ್ತಾ ಇದೆ ಅನ್ನೋದರ ಬಗ್ಗೆನ ಮತ್ತೊಂದು ಹೊಸದಾಗಿ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಮಾಡ್ತೀನಿ. ಇಷ್ಟೊಂದು ತಡ ಮಾಡೋದಿಲ್ಲ. ಮತ್ತೇನು ಇನ್ನೇನು ಒಂದು ದಿನ ಅಥವಾ 2 ದಿನ ಬಿಟ್ಟುಂಟು ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಮಿಸ್ ಮಾಡದೆ ನೋಡಿ, ತುಂಬ ಉಪಯುಕ್ತವಾಗಿದೆ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ.